ಇನ್ನು ಪದಗ್ರಹಣಕ್ಕೆ ಯಾರ್ಯಾರು ಬರ್ತಾರೆ, ಗಣ್ಯರು ಬರ್ತಾರೆ, ಅತಿ ಗಣ್ಯರು ಬರ್ತಾರೆ, ಅವರಿಗೆ ಸಪರೇಟ್ ಪಾಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮ್ಮನೆ ಅವರು ಇವರು ಬರಂಗಿಲ್ಲ. ಪಾಸ್ ಇದ್ದಂಥವ್ರು ಮಾತ್ರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಬೇಕು. ಪಾಸ್ ಇದ್ದಂಥವ್ರಿಗೆ ಮಾತ್ರ ಅವಕಾಶ. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ, ನಾಯಕರುಗಳು ಬರ್ತಾರೆ, ಇಂಡಿ ಒಕ್ಕೂಟದ ಸದಸ್ಯರುಗಳು ಬರಬಹುದು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ಸ್ಟಾರ್ಸ್ ಬರ್ತಾರೆ. ದೆಹಲಿಯಿಂದ ಕೂಡ ನಾಯಕರುಗಳು ಬರ್ತಾರೆ, ಕೇಂದ್ರ ನಾಯಕರು. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇವೆ ಅಂತ. ಗಾಜಿನ ಮನೆಯಲ್ಲಿ ಸಿದ್ಧತೆಗಳು. ಸೊ ನಾಳೆ ಪ್ರಮಾಣವಚನಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ವ್ಯಾಪಕ ಪೊಲೀಸ್ ಬಿಗಿ ಭದ್ರತೆ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪೊಲೀಸರ ಜೊತೆ ಮೀಟಿಂಗ್ ಮಾಡಲಾಗಿದೆ. ಪಾಸ್ ಇದ್ದಂಥವ್ರು ಮಾತ್ರ ಬಿಡಿ ಅಂತ ಸ್ಟ್ರಿಕ್ಟಾಗಿ ಹೇಳಲಾಗಿದೆ. ಬೇರೆ ಬೇರೆ ರೀತಿಗಳಲ್ಲಿ ಪಾಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಸೀಮಂತ್ ಕುಮಾರ್ ಸಿಂಗ್ ಇದೇ ಮಾತನ್ನು ಹೇಳಿದರು. ಭದ್ರತೆ ಬಗ್ಗೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತಾರೆ ಸೀಮಂತ್ ಕುಮಾರ್ ಸಿಂಗ್. ಬನ್ನಿ ಪೊಲೀಸ್ ಕಮಿಷನರ್ ಏನು ಹೇಳ್ತಾರೆ ನೋಡೋಣ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದು ಎಲ್ಲ DPR ಅವರು ಇಶ್ಯೂ ಮಾಡ್ತಾಯಿದ್ದಾರೆ. ಅವರು ಅದರದ್ದು ಡೀಟೇಲ್ಸ್ ನಮ್ಮ ಹತ್ರ ಬಂದ ಮೇಲೆ ಆ ತಕ್ಕಂತೆ ನಾವು VVIPs ಇರಲಿ, VIPs ಇರಲಿ, ಅಥವಾ ಕೆಲವು ಪ್ರೊಟೆಕ್ಟೆಡ್ ಗೆಸ್ಟ್ಸ್ ಅವರಿದ್ದಾರೆ, ಅಂದರೆ ಕ್ಯಾಟಗರೈಸೇಷನ್ ಗೆಸ್ಟ್ ನಾವು ಹೇಳ್ತೀವಿ, ಬೇರೆ ಬೇರೆ ಕ್ಯಾಟಗರಿ ಸೆಕ್ಯೂರಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು